Shrooniverse, the magic is alive. ಸೀರೆ ಓಕೆನಾ? ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಸೀರೆ ಓಕೆನಾ ಅಂತ. ಏನು ಗೊತ್ತಾ, ಕಳೆದ ಸುಮಾರು ವಿಡಿಯೋಗಳಲ್ಲಿ ನಿಮ್ಮಲ್ಲಿ ಕೆಲವೊಬ್ರು ನೋಟಿಸ್ ಮಾಡಿ, ಏನ್ ಮೇಡಮ್ ಶ್ರೂನಿವರ್ಸಲ್ಲಿ ನೀವು ಬರೀ ಸೀರೆನೇ ಉಟ್ಕೊಳ್ತಾ ಇದಿರಲ್ಲ ಅಂತ ಪ್ರಶ್ನೆ ಕೇಳಿದ್ರಿ. ಹೌದು, ನಮ್ಮಮ್ಮ ಬೆಂಡೆತ್ತಿದ್ರು, ಯಾವಾಗ್ಲೂ ಡ್ರೆಸ್ ಹಾಕೊಂಡಿರ್ತಿಲ್ಲ, ಸೀರೆ ಯಾಕೆ ಉಟ್ಕೊಂಡು ಮಾಡಬಾರ್ದು ಅಂತ. ಓಕೆ ಅಮ್ಮ, ನಿನ್ನ ಕಾಮಧೇನು ಕಲೆಕ್ಷನ್ಸಿನ ಎಲ್ಲ ಸೀರೆಗಳನ್ನು ಉಜ್ಜಾಡ್ತೀನಿ ಅಂತ ಹೇಳಿ ಅದೇ ಕೆಲಸ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಡಿಸ್ಕ್ಲೇಮರ್, ಹೊಸ ಸೀರೆನೇನು ಉಜ್ಜಾಡ್ತಲ್ಲ, ಇದು ನಮ್ಮಮ್ಮ ಕಲೆಕ್ಷನ್ ಇಂದ ಎತ್ತಿ ಉಜ್ಜಾಡ್ತಿರುವ ಸೀರೆ, ಆದರೆ ಇಟ್ ಇಸ್ ಫ್ರಮ್ ಕಾಮಧೇನು ಕಲೆಕ್ಷನ್ಸ್. ಸೊ ವಾರ್ಡ್ರೋಬ್ ಕ್ರೆಡಿಟ್ ಗೋಸ್ ಟು ಕಾಮಧೇನು ಕಲೆಕ್ಷನ್ಸ್. ನಾವ್ ಹೆಂಗ್ ಮೇಡಮ್ ಈ ಸೀರೆನ ತಗೊಳ್ಳೋದು ಅಂದ್ರೆ, ಯು ನೀಡ್ ಟು ಕಾಂಟ್ಯಾಕ್ಟ್ ಮೈ ಮದರ್ ವಸುಂಧರಾ ಸಂಪತ್ ಕುಮಾರ್ ಆನ್ ಇನ್ಸ್ಟಾಗ್ರಾಮ್. ಇಲ್ಲಿ ಹಾಕಿದೀನಿ ನೋಡಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್. ಪ್ಲೀಸ್ ಟು ಬಿ ಫಾಲೋಯಿಂಗ್ ಹರ್ ಅಂಡ್ ಪ್ಲೀಸ್ ಟು ಬಿ ಚೆಕಿಂಗ್ ಔಟ್. ಸೀರೆಗಳನ್ನು ಕಳಿಸಿ ಆಂಟಿ, ನಮಗೂ ಕ್ಯಾಟಲಾಗು ಅಂತ ಕೇಳ್ಕೊಳ್ಳಿ. ಇನ್ನು ಅದೇ ನೀವು ಅಮೆರಿಕದಲ್ಲಿದ್ರೆ, ದಿ ಸಾರಿ ನಾರಿ ಅಂತ ದೇರ್ ಇಸ್ ಅನದರ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್. ಇಲ್ಲಿ ಹಾಕಿದೀನಿ ನೋಡಿ, ಕರೆಕ್ಟ್. ಸಾರಿ ನಾರಿ ನಮ್ಮಕ್ಕ ಸಂಗೀತ ಸತ್ಯನ್ ನಡೆಸ್ತಾರೆ ದ ಸೇಮ್ ಕಾಮಧೇನು ಕಲೆಕ್ಷನ್ಸ್ ಅನ್ನು. ಸೊ ಯು ಕ್ಯಾನ್ ಬೈ ಇಟ್ ಆನ್ ದಿ ಅದರ್ ಸೈಡ್ ಆಫ್ ದ ವರ್ಲ್ಡ್, ಆ ಕಡೆ ಫ್ರಮ್ ದ ಸಾರಿ ನಾರಿ. ಇವಾಗ ಸಂಗೀತ ಸುಧಾನ ಬಿಟ್ಟು ಶ್ರುತಿ ವಾಪಸ್ ಬರೋಣವೆ, ನನ್ನ ಒಂದು ಮಾತುಕತೆನ ಶುರು ಮಾಡಲಾ. ಎಲ್ಲರಿಗೂ ವೆಲ್ಕಮ್ ಟು ದ ಶ್ರೂನಿವರ್ಸ್ ಆಟ್ ಶ್ರೂನಿವರ್ಸ್ ಒಫಿಷಿಯಲ್ ಅಲ್ಲಿ. ಯಾರು ಈ ವಿಡಿಯೋನ ನೋಡ್ತಿದ್ದೀರೋ, ಮೈ ಅಮೇಝಿಂಗ್ ಶ್ರುತಿಸನ್ಸ್, ನಾಳೆ ಈಸ್ ಒನ್ ಆಫ್ ದೋಸ್ ಮೋಸ್ಟ್ ಅದ್ಭುತವಾದ ದಿನಗಳು. ನಾಳಿನ ಡೇಟ್ ನೋಡಿದ್ರೆ ಇಟ್ ಇಸ್ 26062026. ಒಂಥರ ವಿಭಿನ್ನವಾಗಿದೆ ಅಲ್ವಾ ಶ್ರುತಿ ಡೇಟ್ ಅಂದರೆ? ಎಸ್, ಇಟ್ ಈಸ್ ಅ ಪೋರ್ಟಲ್ ಡೇಟ್. ನೋಡಿ, ಭಾರತದಲ್ಲಿ ನಾವು ಸಾಧಾರಣವಾಗಿ DDMMYY ಫಾರ್ಮ್ಯಾಟ್ ಅನ್ನು ಫಾಲೋ ಮಾಡ್ತೀವಿ. ಅಂದರೆ ಫಸ್ಟ್ ಡೇಟ್, ಆಮೇಲೆ ಮಂತ್, ಆಮೇಲೆ ಇಯರ್ ಅನ್ನು ಹಾಕ್ತೀವಿ. ಸೊ ಇಲ್ಲಿ ನಾವು 26062026 ಅಂತ ಹಾಕೊಳ್ತೀವಿ. ಒಮ್ಮೊಮ್ಮೆ ಆ 20 ಬಿಟ್ಬಿಡ್ತೀವಿ. ಇಟ್ ಇಸ್ 260626. ಓಕೆನಾ? ಆದರೆ ಅದೇ ಬೇರೆ ದೇಶಗಳಲ್ಲಿ ಲೈಕ್ ಅಮೆರಿಕಾ, ಇಟ್ ಇಸ್ ಆಲ್ವೇಸ್ ದಿ MMDD ಫಾರ್ಮ್ಯಾಟ್. ಅಂದರೆ ಫಸ್ಟ್ ತಿಂಗಳು ಬರುತ್ತೆ, ಆಮೇಲೆ ಡೇಟ್ ಬರುತ್ತೆ, ಆಮೇಲೆ ವರ್ಷ ಬರುತ್ತೆ. ಸೊ ದ್ಯಾಟ್ ವೇ ಇಟ್ ಬಿಕಮ್ಸ್ 62626. ನೀವು ಅದನ್ನು ಆ ಕಡೆಯಿಂದ ಓದಿದ್ರು ಇಟ್ ಇಸ್ 62626. ದಟ್ಸ್ ಅ ಪ್ಯಾಲಿಂಡ್ರೋಮ್ ಡೇಟ್. ಸೊ ಕೂಲ್ ಅಲ್ಲ? ಸೊ ಒಟ್ಟಿನಲ್ಲಿ ಪ್ಯಾಲಿಂಡ್ರೋಮ್ ಆಗಿದ್ರು ಸರಿ, ಸುಮ್ಮನೆ ಹಾಗೆ ಡೇಟ್ ಆಗಿದ್ರು ಸರಿ, ನಾಳೆ ಶುಕ್ರವಾರ ಒಂದು ಬಹಳ 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 ಅದ್ಭುತವಾದ ಕಾರ್ಮಿಕ್ ಸಂಯೋಗ ಕೂಡಿ ಬರ್ತಿದೆ. ಯಾಕಂದರೆ ಟುಮಾರೋಸ್ ಪೋರ್ಟಲ್ ಇಸ್ ದಿ ಪೋರ್ಟಲ್ ಆಫ್ ಕಾರ್ಮಿಕ್ ಚಾಯ್ಸಸ್. ಕಾರ್ಮಿಕ್ ಚಾಯ್ಸಸ್ ಅಂದರೆ ಏನರ್ಥ? ನಮ್ಮ ಜೀವನದಲ್ಲಿ ಎಷ್ಟೊಂದು ವಿಷಯಗಳು ನಡೀತಾ ಇರುತ್ತೆ, ಅದು ಯಾಕೆ ನಡೀತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ಆದರೆ ನಾವೇ ಮಾಡ್ಕೊಂಡಿರುವ ಆಯ್ಕೆಗಳು ಅದು. ಇವಾಗ ಉದಾಹರಣೆ ಕೊಡ್ತೀನಿ. ಯಾವುದೋ ಒಂದು ಹುಡುಗ ನೀವು ಲವ್ ಮಾಡ್ತೀರಾ, ನಿಮ್ಮ ತಂದೆ ತಾಯಿ ಹೇಳ್ತಾರೆ ಬೇಡ ಮದುವೆ ಆಗಬೇಡ ಅಂತ. ಅಂದರೂ ಆ ರೆಬೆಲಿಯಸ್ ನೇಚರ್ ಇರುತ್ತೆ ಗೊತ್ತಾ, ಆದರೆ ಅವನನ್ನೇ ಆಗೋದು, ನಾನು ಯಾರ ಮಾತು ಕೇಳಲ್ಲ ಅಂತ. ಅದು ನಮ್ಮ ಆಯ್ಕೆ ಆಗಿರುತ್ತೆ. ನಾಟ್ ದಟ್ ಆಲ್ವೇಸ್ ತಂದೆ ತಾಯಿಂದ್ರು ಕರೆಕ್ಟ್ ಅಂತ ನಾನು ಹೇಳ್ತಿಲ್ಲ, ಆದರೆ ಒಮ್ಮೊಮ್ಮೆ ಅವ್ರು ಹೇಳ್ತಾರೆ ಬೇಡ ಬೇಡ ಅಂತ ಒಂದು ಕಾರಣದಿಂದ ಹೇಳ್ತಾರೆ. ಬಟ್ ನೀವು ಇಲ್ಲ ನಾ ಮಾಡ್ಕೊಳ್ತೀನಿ ಅಂತ ಮಾಡ್ಕೊಳ್ತೀರಾ. ಅದ ನಂತರ ನಿಮ್ಮ ಜೀವನದಲ್ಲಿ ಮೇ ಬಿ ಯಾವುದೋ ಒಂದು ವಿಪರೀತವಾದ ಬದಲಾವಣೆ ಆಗಬಹುದಾಗಿದೆ. ಯು ಮೈಟ್ ರಿಗ್ರೆಟ್ ಯೋರ್ ಚಾಯ್ಸ್. ಆಮೇಲೆ ನೀವು ಅದೇ ತಂದೆ ತಾಯಿಗೆ ಹೋಗಿ ಹೇಳ್ತೀರಾ, ನೀನು ಸ್ಟಾಪ್ ಮಾಡಬಾರ್ದಾಗಿತ್ತಾ, ನನಗೆ ಬುದ್ಧಿ ಇರಲಿಲ್ಲ ಅಂದರೆ ನಿನಗೂ ಬುದ್ಧಿ ಇರಲಿಲ್ವಾ ಅಂತ. ಯಾರ ಆಯ್ಕೆ ಆಗಿತ್ತು? ನಮ್ಮದೇ ಆಯ್ಕೆ ಆಗಿತ್ತು. ಆದರೆ ಯಾಕೆ ನಾವು ಆ ಮಾತನ್ನು ಕೇಳಲಿಲ್ಲ ಅಂತ ಕೇಳಿದ್ರೆ, ಇಟ್ ವಾಸ್ ಅ ಕಾರ್ಮಿಕ್ ಚಾಯ್ಸ್. ಒಮ್ಮೊಮ್ಮೆ ಕರ್ಮದ ನಂಟು ಹೆಂಗಿರುತ್ತೆ ಅಂದರೆ, ಕರ್ಮದ ಗಂಟು ಹೆಂಗಿರುತ್ತೆ ಅಂದರೆ ಅದನ್ನು ಬಿಡಿಸ್ಕೊಳ್ಳೋದಕ್ಕೇ ಆಗೋಲ್ಲ. ಮತ್ತೆ ಹಂಗಿರುವಾಗ ನಾಳಿನ ಪೋರ್ಟಲ್ ಹೇಗೆ ಸಹಾಯ ಮಾಡುತ್ತೆ, ಯಾಕೆ ಸಹಾಯ ಮಾಡುತ್ತೆ, ಅದು ಮುಖ್ಯವಾದ ಪ್ರಶ್ನೆ. ಸೊ ಫಸ್ಟ್ ಥಿಂಗ್ ಈಸ್, ನಾವು ಕಾರ್ಮಿಕ್ ಚಾಯ್ಸಸ್ ಅಂತ ಬಂದಾಗ ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ 3 ಸ್ಪಿರಿಟ್ ಆ್ಯನಿಮಲ್ಸ್ ಸಹಾಯ ಮಾಡುತ್ತೆ. ಲೈಫ್ ಇಸ್ ವೆರಿ ಸಿಂಪಲ್, ಎವ್ರಿಥಿಂಗ್ ಹ್ಯಾಪನ್ಸ್ ವಿತ್ ಈಸ್. ಯಾವುದು ಸಂಕೀರ್ಣವಾಗಿಲ್ಲ. ನಾವು ಅಂದ್ಕೊಳ್ಳೋದಷ್ಟು ಎಷ್ಟು ಕಷ್ಟ ಗುರು, ಏನೆಲ್ಲ ಮಾಡ್ಬೇಕು ನಾನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅಂತ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಒಂದು ಪ್ರಯತ್ನವನ್ನು ನಾವು ಪಡಲೇಬೇಕಾಗಿದೆ. ಒಂದೇ ಜಾಗದಲ್ಲಿ ಇಟ್ಪುಳಿ ಥರ ಕೂತ್ಕೊಂಡು ನಾನು ಇಲ್ಲೇ ಕೂತಿರ್ತೀನಿ, ನನ್ನ ಜೀವನದಲ್ಲಿ ಬದಲಾವಣೆ ಆಗಬೇಕು ಅಂದರೆ ಯಾವ ಒಂದು ಮಣ್ಣು ಆಗಲ್ಲ. ಅರ್ಥ ಆಯ್ತಾ? ಅಂದರೆ ನಮ್ಮ ಎಫರ್ಟನ್ನು ನಾವು ಹಾಕಲೇಬೇಕಾಗಿದೆ. ಇವಾಗ ಇಲ್ಲಿಂದ ಎದ್ದು ನಿಂತ್ಕೊಳ್ಳೋದು ಈಸ್ ಕರ್ಮ ಓನ್ಲಿ, ಅಂದರೆ ಆ್ಯಕ್ಷನ್ ಅಂತ ಅರ್ಥ. ಕರ್ಮ ಡಸಂಟ್ ಮೀನ್ ಪನಿಷ್ಮೆಂಟ್, ಕರ್ಮ ಮೀನ್ಸ್ ಆ್ಯಕ್ಷನ್. ನಾವು ಏನು ಆ್ಯಕ್ಷನ್ ಮಾಡ್ತೀವೋ ಅದಕ್ಕೆ ಪ್ರತಿಕ್ರಿಯೆ ಸಿಗತ್ತೆ. ವಾಟ್ ಯು ಸೋ ಯು ರೀಪ್. ಬೂಮರಾಂಗ್ ಎಫೆಕ್ಟ್ ಅಂತೀವಲ್ಲ, ದಟ್ ಈಸ್ ಓನ್ಲಿ ಕರ್ಮ, ಇನ್ನೇನೂ ಇಲ್ಲ.
ಇನ್ಫ್ಯಾಕ್ಟ್ ದಿ ಇನ್ಫಿನಿಟಿ 8 ದಟ್ ಈಸ್ ಆಲ್ಸೋ ಕರ್ಮ, ಗೊತ್ತಾ? ಓಕೆ, ಸೊ ವಿಚ್ ಆರ್ ದೀಸ್ 3 ಸ್ಪಿರಿಟ್ ಆನಿಮಲ್ಸ್ ಆ್ಯಂಡ್ ಇದು ಹೆಂಗೆ ನಮಗೆ ಸಹಾಯ ಮಾಡುತ್ತೆ ಅಂತ ಕೇಳಿದ್ರೆ, ಮೊದಲಿಗೆ ಹಿಂದಿನ ಗುರುವಾರ ನಿಮಗೆ 01 ವೈಟ್ ಔಲ್ ಬಗ್ಗೆ ಹೇಳಿದ್ದೆ. ಗೂಬೆ ಇಸ್ ಅ ವೆರಿ ವೈಸ್ ಆನಿಮಲ್. ಕತ್ಲಲ್ಲೂ ಅದಕ್ಕೆ ಕಾಣುತ್ತೆ. ಅಂದರೆ ನಮಗೇನು ಕಣ್ಣಿಗೆ ಕಾಣ್ತಿಲ್ವೋ, ಅಂದರೆ ಕಣ್ಣು ಮುಂದೆನೇ ಇರುತ್ತೆ. ಯಾರೋ ಒಬ್ರು ಒಳ್ಳೆಯವರಲ್ಲ ಅಂತ ನಮಗೆ ಕಣ್ಣು ಮುಂದೆನೇ ಇರುತ್ತೆ, ಬಟ್ ನಮಗೆ ಗೊತ್ತಾಗಲ್ಲ. ಆ ಒಂದು ತಿಳುವಳಿಕೆಯನ್ನು, ಆ ಒಂದು ತಿಳಿ ಮನಸ್ಸಿನಿಂದ ಆಲೋಚನೆ ಮಾಡಲು, ಅದನ್ನು ನೋಡಲು ಗೂಬೆ ನಮಗೆ ಸಹಾಯ ಮಾಡುತ್ತೆ. ಸೊ ಕಾಲ್ ಅಪಾನ್ ದಿ ಔಲ್. ಇಲ್ಲಿ ವೈಟ್ ಔಲ್ ಅಂತ ಮಾತ್ರ ಅಲ್ಲ, ಜನರಲಿ ಡಿಯರ್ ಔಲ್, ಹೆಂಗೆ ಫ್ರೆಂಡನ್ನು ಕರಿತೀರೋ ಡಿಯರ್ ಔಲ್. ಈ ಪರಿಸ್ಥಿತಿಯಲ್ಲಿ ನನಗೆ ಯಾರು ಸರಿ ಯಾರು ತಪ್ಪು ಗೊತ್ತಾಗ್ತಲ್ಲ, ತೋರಿಸು ಅಂತ ಹೇಳಿದ್ರೆ ತೋರ್ಸತ್ತದು. ಎರಡನೇದು ಕಾಗೆ. ಐನೋ, ಈ ಕಾಗೆ ಅಂತ ಹೇಳಿದ ತಕ್ಷಣನೇ ಎಲ್ರಿಗೂ ಅನ್ಸುತ್ತೆ, ಅಯ್ಯೋ ಕಾಗೆ ಎಲ್ಲ ಒಂದು ಸ್ಪಿರಿಟ್ ಆನಿಮಲ್, ಎಲ್ಲ ಕಡೆ ಹಾರಾಡ್ತಾ ಇರುತ್ತಲ್ಲ ಅಂತ. ಕಾಗೆಗಳನ್ನು ನಾವು ನಮ್ಮ ಪಿತೃಗಳಿಗೆ ಒಂದು ಕನೆಕ್ಷನನ್ನು ಇಡ್ತೀವಿ. ಯಾಕೆ ಹೇಳಿ? ನಾವು ಪಿಂಡದಾನ ಎಲ್ಲ ಮಾಡಿದಾಗ ಕಾಗೆ ಬಂದು ತಿಂದ್ಕೊಂಡು ಹೋಯ್ತಾ ಅಂತ ಯಾಕೆ ನೋಡ್ತೀವಿ? ಬಿಕಾಸ್ ಕ್ರೋಸ್ ಕನೆಕ್ಟ್ ಅಸ್ ಟು ದಿ ಅದರ್ ವರ್ಲ್ಡ್. ಈ ಭೌತಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ ಅದೆರಡು ನಡುವಿನಲ್ಲಿ ಸೇತುವೆಯಾಗಿ ಕೆಲಸ ಮಾಡುತ್ತೆ ಕಾಗೆಗಳು. ಒಟ್ಟಿನಲ್ಲಿ ಕ್ರೋಸ್ ಆರ್ ದಿ ಮೆಸೆಂಜರ್ಸ್ ಆಫ್ ಕರ್ಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದಕ್ಕೆ ಕಾಗೆಯನ್ನು ಯಾವಾಗ ಕರಿಬೇಕಾಗಿದೆ? ಡಿಯರ್ ಕ್ರೋ. ನಾನು ಏನೇನೆಲ್ಲ ಚಾಯ್ಸಸ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ. ಯಾವ್ಯಾವ ಕಾರ್ಮಿಕ್ ಆಯ್ಕೆಗಳನ್ನು ಮಾಡ್ಕೊಳ್ತಾ ಇದ್ದೀನೋ ನನಗೆ ದೇವರಣೆಗೂ ಅರ್ಥ ಆಗ್ತಿಲ್ಲ. ಬೇರೆ ಒಂದು ದೃಷ್ಟಿಕೋನವನ್ನು ತೋರಿಸು ಅಂತ ಕಾಗೆನ ಕೇಳಬೇಕಾಗಿದೆ. ಬಿಕಾಸ್ ಕಾಗೆ ಫ್ಲೈಸ್ ಹೈ. ಒಂದು ಹೈಯರ್ ಪರ್ಸ್ಪೆಕ್ಟಿವ್ ಇಂದ ನಿಮಗೆ ವಿಷಯಗಳು ಕಾಣುತ್ತೆ. ಇನ್ನು ಮೂರನೇ ಸ್ಪಿರಿಟ್ ಆನಿಮಲ್ ಇಸ್ ನಾವು ಎಲ್ಲರ ಫೇವ್ರೆಟ್ ಆನೆ. ಆನೆ ಏನು ಗೊತ್ತಾ? ಒಂದು ಸ್ಥಿರತೆ, ಸ್ಟೆಬಿಲಿಟಿ, ಪರಿವಾರವನ್ನು ಸೂಚಿಸುತ್ತೆ. ಹೇಳ್ತಾರೆ, ಅಯ್ಯೋ ಆನೆ ಥರ ಮೆಮೊರಿಯಪ್ಪ ನಿನಗೆ ಅಂತ. ನಾನು ಗೋಲ್ಡ್ ಫಿಶ್ ಮೆಮೊರಿ ಅಂತೀನಿ, ಓನ್ಲಿ 4 seconds ನನ್ನ ಮೆಮೊರಿ ಪವರ್ ಇಸ್. ಅದು ಕೆಲವೊಬ್ಬರು ಮೆಮೊರಿ ಪವರ್ ಆನೆ ಥರ ಇರುತ್ತೆ. ಯಾಕೆ ಆನೆ ಥರ ಅಂತ ಹೇಳ್ತೀವಿ ಅಂದರೆ, ಆನೆ ಎಂದಿಗೂ ಏನನ್ನೂ ಮರೆಯಲ್ಲ. ಒಂದು ಆನೆ ಒಂದು ರಸ್ತೆಯಲ್ಲಿ ಎಲ್ಲೋ ನೀರು ಕುಡಿಯೋಕೆ ಹೋಯ್ತು ಅಂತ ಇಟ್ಕೊಳ್ಳಿ, ಅದಕ್ಕೆ ಆ ಎಕ್ಸಾಕ್ಟ್ ರಸ್ತೆ ವಿದೌಟ್ GPS ಗೊತ್ತಿರತ್ತೆ. ಗೊತ್ತಾ ನಿಮಗೆ? ಆನೆ ಒಬ್ಬ ವ್ಯಕ್ತಿಯನ್ನು ನೋಡಿದ್ರೆ ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ನಾನು ಒಳಿತು ಮಾಡಿದ್ನ, ಆ ವ್ಯಕ್ತಿ ಕೆಟ್ಟವನ, ಎಲ್ಲ ಜ್ಞಾಪಕ ಇಟ್ಕೊಳ್ಳುತ್ತೆ. ಆನೆ ಕ್ಯಾನ್ ನೆವರ್ ಫರ್ಗೆಟ್ ಥಿಂಗ್ಸ್. ಆ ಆನೆ ಅಂತ ಫ್ಲಾಲೆಸ್ ಮೆಮೊರಿ ನಿಮಗೆ ಆನೆ ಕೊಡುತ್ತೆ. ಸೊ ಕಾಲ್ ಅಪಾನ್ ದ ಸ್ಪಿರಿಟ್ ಆನಿಮಲ್ ಆನೆ. ನನಗೆ ಅವಶ್ಯಕತೆ ಇರುವ ವಿಷಯಗಳು ಎಲ್ಲ ನೆನಪಲ್ಲಿರಬೇಕು, ಎಕ್ಸಾಮ್ ಟೈಮಲ್ಲಿ ಯೂಸ್ ಮಾಡ್ಕೋಬೋದು, ಆನೆನ ಜ್ಞಾಪಕ ಇಟ್ಕೊಳ್ಳಿ ಅಂತ ಆನೆನ ಕೇಳಿದ್ರೆ ಆನೆ ನಿಮಗೆ ಬಂದು ಸಹಾಯ ಮಾಡುತ್ತೆ. ಆಲ್ಸೋ ಆನೆ ಮೀನ್ಸ್ ಪರಿವಾರ, ಆಲ್ಸೋ ಆನೆ ಮೀನ್ಸ್ ಪ್ರೀತಿ. ಅದಕ್ಕೆ ಸಾಧಾರಣವಾಗಿ ಹೇಳ್ತಾರೆ, ದಂಪತಿಗಳು ಅವರ ಒಂದು ರೂಮಲ್ಲಿ ಜೋಡಿ ಆನೆಗಳ ಒಂದು ಚಿತ್ರನ ಹಾಕೋಬೇಕಾಗಿದೆ, ಪ್ರೀತಿ ಅನ್ಯೋನ್ಯತೆ ಹೆಚ್ಚಳವಾಗುತ್ತೆ ಅಂತ. ಅರ್ಥ ಆಯ್ತಾ? ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ 3 ಸ್ಪಿರಿಟ್ ಆನಿಮಲ್ಸ್ ಯು ನೀಡ್ ಟು ಕಾಲ್ ಟುಮಾರೋ. ಆನೆನ ಶ್ರುತಿ ಇದನ್ನು ಕೊಡ್ತಾ ಇದ್ದೀರಾ ಅಂದರೆ, ಇಲ್ಲಮ್ಮ ಸಾರಿ, ಇದು ನಮ್ಮಮ್ಮ ಅದು ಡೆಕೋರಿಂದ ಎತ್ತಾಕೊಂಡಿರೋ ಆನೆ. ಆದರೆ ಅತಿ ಶೀಘ್ರದಲ್ಲಿ ನಿಮಗೋಸ್ಕರ ಮೇಡ್ ಟು ಆರ್ಡರ್ ಆನೆಗಳನ್ನು ಕೊಡಲಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಹತ್ತತ್ರ ಅಂತ ಇಟ್ಕೊಳ್ಳಿ, ಯಾಕಂದರೆ ಗಜಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ, ಇವಾಗ ಹೇಳಲ್ಲ. ದಟ್ ಇಸ್ ನಾಟ್ ದಿ ಇನ್ಫಾರ್ಮೇಷನ್ ಐ ವಾಂಟ್ ಟು ಗಿವ್ ಯು. ಸೊ ಒಟ್ಟಿನಲ್ಲಿ ಗೊತ್ತಾಯ್ತಲ್ವಾ, ದ 3 ಸ್ಪಿರಿಟ್ ಆನಿಮಲ್ಸ್ ಯು ನೀಡ್ ಟು ಕಾಲ್ ಟುಮಾರೋ. ಇವಾಗ ನೀವು ಕೇಳ್ತೀರಾ, ಶ್ರುತಿ ನಾನು ಹೆಂಗೆ ಕರೀಲಿ ಶ್ರುತಿ, ಯಾವಾಗ ಕರೀಲಿ, ನಂಗೆ ಅರ್ಥ ಆಗ್ತಿಲ್ವಲ್ಲ ಅಂದರೆ, 3 ಸ್ಪಿರಿಟ್ ಆನಿಮಲನ್ನು ಇನ್ ಜನರಲ್ ಕರೆದ್ಬಿಡಿ ಮೊದಲೇ. ಗೊತ್ತಾಯ್ತಾ? ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಥಿಂಗ್ ಯು ಗೋಯಿಂಗ್ ಟು ಸೇ ಇಸ್ ಗೂಬೆ, ಆನೆ ಆ್ಯಂಡ್ ಕಾಗೆ. 3 ಸ್ಪಿರಿಟ್ ಆನಿಮಲ್ಸು. ನನಗೆ ನಿಮ್ಮಿಂದ ಯಾವ ರೀತಿಯ ಸಹಾಯ ಪಡ್ಕೋಬೇಕು ಅಂತ ಒಂಚೂರು ಗಂಧ ಗಾಳಿ ಐಡಿಯಾ ಇಲ್ಲ. ದಯಮಾಡಿ ಯಾವ ರೀತಿಯಲ್ಲಿ ನೀವು ಸಹಾಯ ಮಾಡಬೇಕು ಸಹಾಯ ಮಾಡಿ ಅಂತ ಹೇಳಿ ಬಿಟ್ಬಿಡಿ. ಅರ್ಥ ಆಯ್ತಾ? ದಟ್ ಇಸ್ ದ ಫಸ್ಟ್ ಥಿಂಗ್ ಯು ಗೋಯಿಂಗ್ ಟು ಡೂ. ಸೊ ದಿ ಸೆಕೆಂಡ್ ಥಿಂಗ್ ಯು ಗೋಯಿಂಗ್ ಟು ಡೂ ಈಸ್ ಅಂಡರ್ಸ್ಟ್ಯಾಂಡ್ ಯಾಕೆ ನಾಳಿನ ದಿನಾಂಕ ಇಸ್ ದಿ ಪೋರ್ಟಲ್ ಆಫ್ ಕಾರ್ಮಿಕ್ ಚಾಯ್ಸಸ್ ಅಂತ. 2 + 6 ಅಂದರೆ ಎಷ್ಟಪ್ಪ? 8. 8 ಕರ್ಮದ ನಂಟು. ಮಧ್ಯದಲ್ಲಿ 6 ಬರುತ್ತೆ, ಶುಕ್ರ. ಅದಾದ್ಮೇಲೆ 2026 ಇಸ್ 1, ದಿ ಇಯರ್ ಆಫ್ ದ ಸನ್. ಶನಿಗೆ ಸೂರ್ಯಗೆ ಯಾವ ರೀತಿಯ ಫ್ರೆಂಡ್ಶಿಪ್ ಇದೆ, ಸಂಬಂಧ ಇದೆ, ತಂದೆ ಮಗೆಗೆ. ಶನಿಗೆ ಸೂರ್ಯಗೆ ಯಾವ ರೀತಿಯ ಫ್ರೆಂಡ್ಶಿಪ್ ಇದೆ, ತಂದೆ ಮಗನಿಗೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ, ಕರೆಕ್ಟಾ? ಸೊ ಒಂದು ಕಡೆ ಶನಿ ಆದರೆ ಮಧ್ಯದಲ್ಲಿ ಶುಕ್ರ ಆ್ಯಂಡ್ ಕಡೆಯಲ್ಲಿ ಸೂರ್ಯ. ಶನಿ ಸರಿಯಾದ ಕರ್ಮದ ಪ್ರಭಾವಗಳನ್ನು ತೋರಿಸಿದ್ರೆ, ಶುಕ್ರ
ಅದರಿಂದ ನಿಮ್ಗೆ ಅದೃಷ್ಟ ಬರುತ್ತೋ ಇಲ್ವೋ ಅಂತ ತೀರ್ಮಾನ ಮಾಡಿದ್ರೆ ಸೂರ್ಯ ಸರಿಯಾದ ವ್ಯಕ್ತಿಗಳ ಪರಿಚಯ ಮಾಡಿಕೊಡುತ್ತೆ. ಸೊ ಬೇಸಿಕಲಿ ಇಟ್ಸ್ ಅ ವೆರಿ ಪವರ್ಫುಲ್ ಕಾಂಬಿನೇಷನ್ ಆಫ್ ಶನಿ, ಶುಕ್ರ ಆ್ಯಂಡ್ ಸೂರ್ಯ, 3 S's ನೋಡಿ. ಸೊ ಹಾಗಾಗಿ ನಾಳಿನ ದಿನ ಕಪ್ಪು ಎಳ್ಳಿನ ದಾನ ಮಾಡಿ, ಕಪ್ಪು ಶ್ವಾನಕ್ಕೆ ಆಹಾರ ನೀಡಿ. ಈಸಿ ಥಿಂಗ್ಸ್, ಕರೆಕ್ಟಾ? ಎರಡನೇದು, ಶುಕ್ರ ಇಸ್ ವೀನಸ್, 2-4-24, ಸಿಂಪ್ಲೆಸ್ಟ್ ಥಿಂಗ್ ಟು ಡೂ, ಆಕ್ಟಿವೇಟ್ ವೀನಸ್ 2-4-24. ಆ್ಯಂಡ್ ಎರಡನೇದು, ವೀನಸ್ ಆ್ಯಂಡ್ ಜೂಪಿಟರಿನ ಒಂದು ಶಕ್ತಿಯನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಯು ಆಲ್ರೆಡಿ ಹ್ಯಾವ್ ದ ಜೇಡ್ ರಿಂಗ್. ಆ ಜೇಡ್ ರಿಂಗ್ ಬಗ್ಗೆ ಪ್ರಶ್ನೆಗಳು ಬಂದಿದೆ, FAQs, ಅದಕ್ಕೆ ಉತ್ತರವನ್ನು ನೀಡ್ತೀನಿ. ಆ್ಯಂಡ್ ಮೂರನೇದು, ಸೂರ್ಯನನ್ನು ಬಲಪಡಿಸ್ಕೊಳ್ಳೋದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ. ಅರ್ಘ್ಯ ಅಂದರೆ ಏನು? ನೀರಿನ ಅರ್ಪಣೆಯನ್ನು ಮಾಡೋದು. ಒಂದು ತಾಮ್ರದ ಚೊಂಬಿನಲ್ಲಿ ಒಂಚೂರು ಬೆಲ್ಲದ ಮಿಶ್ರಣ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ. ಅಷ್ಟೇ ಮಾಡಬೇಕಾಗಿರೋದು. 26062026 will align you to abundance. That is what it is going to do. Simple ah? Any doubts? Ask me in the feed post. ಅರ್ಥ ಆಯ್ತಾ? ನಾವು ವಿಷಯಕ್ಕೆ ಬರೋಣ. ನೋಡ್ರಪ್ಪ, ನಿಮ್ಮಲ್ಲಿ ಸುಮಾರು ಜನರು ನನ್ನ ಕೇಳಿದ್ರಿ, ಶ್ರುತಿ ಅದೇನೋ ಹಾರ್ಟ್ ಶೇಪಲ್ಲಿ ಕೊಡ್ತಿದ್ರಲ್ಲ, ಅದೇನು ಅಂತ. ಅದೇನೋ ಹಾರ್ಟ್ ಶೇಪಲ್ಲ, ದೀಸ್ ಆರ್ ಕಾಲ್ಡ್ ಜೇಡ್ ರಿಂಗ್ ಆಕ್ಟಿವೇಟರ್ಸ್ ಅಂತ. ಈಗ ನೋಡೋದಕ್ಕೆ ಸಾಧಾರಣವಾದ ಹೃದಯ ಥರ ಇದೆ. ಹೃದಯ ಥರ ಯಾಕಿದೆ ಅಂದರೆ, ಜೇಡ್ ರಿಂಗು ಹಾರ್ಟ್ ಚಕ್ರನ ಆಕ್ಟಿವೇಟ್ ಮಾಡುತ್ತೆ, ಅನಾಹತ ಚಕ್ರನ ಆಕ್ಟಿವೇಟ್ ಮಾಡುತ್ತೆ. ಅದಕ್ಕೆ ಇಟ್ ಇಸ್ ಇನ್ ದ ಶೇಪ್ ಆಫ್ ದ ಹಾರ್ಟ್. ಇದರಲ್ಲಿ ಆನ್ ದ ಲೆಫ್ಟ್ ಸೈಡ್ ನಾನು ಜೇಡ್ ರಿಂಗ್ ಆಕ್ಟಿವೇಟರ್ ಕೋಡನ್ನು, ದಿ ಇನ್ಫಿನಿಟಿ ನಾಟ್ ಫ್ರೀಕ್ವೆನ್ಸಿಯನ್ನು ಹಾಕ್ತಾ ಇದ್ದೀನಿ. ಇನ್ನೊಂದು ಸೈಡು ಖಾಲಿಯಾಗಿದೆ, ಕರೆಕ್ಟಾ? ಆ ಸೈಡಲ್ಲಿ ನೀವು ನಿಮಗೆ ಬೇಕಾದ ಜ್ಯುವೆಲ್ರಿಯನ್ನು ಚಾರ್ಜ್ ಮಾಡ್ಕೋಬಹುದಾಗಿದೆ, ಎನರ್ಜೈಸ್ ಮಾಡ್ಕೋಬಹುದಾಗಿದೆ. ಸೊ ಒಂದು ಸಾಧಾರಣವಾದ ಬೆಳ್ಳಿ ಉಂಗುರ ಅಂತ ಇಟ್ಕೊಳ್ಳಿ. ಅದನ್ನು ಆನ್ ದ ರೈಟ್ ಸೈಡ್ ನೀವು ಇಟ್ಟರೆ, ಆಟೋಮ್ಯಾಟಿಕ್ಲಿ ಇಟ್ ವಿಲ್ ಬಿಕಮ್ ಅ ಮ್ಯಾಜಿಕಲ್ ವಸ್ತು. ಆಟೋಮ್ಯಾಟಿಕ್ಲಿ ಇಟ್ ವಿಲ್ ಬಿಕಮ್ ಅ ತಾಲಿಸ್ಮಾನ್ ಆರ್ ಅನ್ ಆಮ್ಯುಲೆಟ್. ಅದನ್ನು ನೀವು ಹೇಳಬೇಕಾಗಿದೆ. ಲೈಕ್ ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಗೋಯಿಂಗ್ ಟು ಕೀಪ್ ಮೈ ಸಿಲ್ವರ್ ರಿಂಗ್ ಅಲ್ವಾ, ಈ ಕಡೆ ಆನ್ ದಿ ಅದರ್ ಸೈಡ್, ಆ್ಯಂಡ್ ಮೈ ಜೇಡ್ ರಿಂಗ್ ಈ ಕಡೆ ಆನ್ ದ ಲೆಫ್ಟ್ ಸೈಡ್. ಈ ಸಿಲ್ವರ್ ರಿಂಗ್ ಕೆಳಗಡೆ ಮತ್ತೊಂದು ಕೋಡನ್ನು ನೀವು ಹಾಕಬೇಕಾಗತ್ತೆ. ಅದು ಏನು ಅಂತ ಪ್ಲೀಸ್ ರೀಡ್ ದ ಪೋಸ್ಟ್ ಇನ್ಸ್ಟ್ರಕ್ಷನ್ಸ್, ಅಲ್ಲಿ ನಿಮ್ಗೆ ಹಾಕಿರ್ತೀನಿ. ಸೊ ಇಲ್ಲಿ ನೀವು ನಿಮ್ಮ ಸಿಲ್ವರ್ ರಿಂಗನ್ನು ಇಟ್ಟು ಯು ಆರ್ ಮೈ ಆಮ್ಯುಲೆಟ್ ಅಂತ ಹೇಳಿದ್ರೆ ಎಲ್ಲ ಕೆಟ್ಟದನ್ನು ತೊಡೆದು ಹಾಕಬಹುದಾಗಿದೆ. ಸೊ ಇದರಲ್ಲಿ ಸಿಲ್ವರ್ ರಿಂಗನ್ನು ಇಟ್ಟು ಯು ಆರ್ ಮೈ ಆಮ್ಯುಲೆಟ್ ಅಂತ ಹೇಳಿದ್ರೆ ಎಲ್ಲ ಕೆಟ್ಟದನ್ನು ತೊಡೆದು ಹಾಕಬಹುದಾಗಿದೆ. ರಿಮೆಂಬರ್, ಆಮ್ಯುಲೆಟ್, ಲೆಟಿಂಗ್ ಗೋ, ಕೆಟ್ಟದನ್ನು ತೊಡೆದು ಹಾಕುವುದು. ಅದೇ ಯು ಆರ್ ಮೈ ತಾಲಿಸ್ಮಾನ್ ಅಂತ ಹೇಳಿದ್ರೆ ಎಲ್ಲ ಒಳಿತು ಬರುತ್ತೆ. ಅರ್ಥ ಆಯ್ತಾ? ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಾ? ಸೊ ಈ ಸೈಡಲ್ಲಿ ತಪ್ಪು ಬೆರಳಕ್ಕೆ ಹಾಕೊಳ್ತೇನೆ. ಸೊ ಈ ಸೈಡಲ್ಲಿ ಲೆಫ್ಟಲ್ಲಿ ಜೇಡ್ ರಿಂಗನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ, ಆ್ಯಂಡ್ ರೈಟಲ್ಲಿ ಎನಿ ಅದರ್ ಜ್ಯುವೆಲ್ರಿ, ನಿಮ್ಮ ಕಿವಿ ಓಲೆ ಆಗಿರ್ಬೋದು, ನಿಮ್ಮ ಚೇನ್ ಆಗಿರ್ಬೋದು, ನಿಮ್ಮ ಕಾಲುಂಗುರ ಆಗಿರ್ಬೋದು, ನಿಮ್ಮ ಕಾಲ್ ಚೇನ್ ಆಗಿರ್ಬೋದು, ನಿಮ್ಮ ಮೂಗ್ಬಟ್ ಆಗಿರ್ಬೋದು, ಎಲ್ಲವನ್ನು ಎನರ್ಜೈಸ್ ಆಕ್ಟಿವೇಟ್ ಮಾಡಿಕೊಂಡು ಯು ಕ್ಯಾನ್ ಬಿಕಮ್ ಅ ಸ್ಟ್ರಾಂಗ್ ಆಕ್ಸಿಲರೇಟರ್ ಫಾರ್ ವೆಲ್ತ್. ಅಮೇಝಿಂಗ್ ಅಲ್ಲ? ಸೊ ನಿಮ್ಮಲ್ಲಿ ಇನ್ನಷ್ಟು ಜನರು ಕೇಳಿದ್ದೀರಾ, ಬರೀ ಈ ವೆಲ್ತ್ ಆಕ್ಟಿವೇಟರ್ಸನ್ನು ಅಂದರೆ ದಿಸ್ ಪರ್ಟಿಕ್ಯುಲರ್ ಚಾರ್ಜಿಂಗ್ ಯೂನಿಟನ್ನು ಪಡ್ಕೋಬಹುದಾಗಿದೆಯಾ ಅಂತ. ಅನ್ಫಾರ್ಚುನೇಟ್ಲಿ ಬರೀ ಚಾರ್ಜಿಂಗ್ ಯೂನಿಟನ್ನು ಕೊಡೋದಕ್ಕಾಗಲ್ಲ, ಬಿಕಾಸ್ ಯು ನೀಡ್ ಟು ಚಾರ್ಜ್ ದ ಜೇಡ್ ಅಲಾಂಗ್ ವಿತ್ ಇಟ್. ಮೋರ್ ಇನ್ಫಾರ್ಮೇಷನ್ 9902611760 ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಐ ವಿಲ್ ರಿಪ್ಲೈ ಬ್ಯಾಕ್ ಟು ಯು. ಆ್ಯಂಡ್ ಲಾಸ್ಟ್ 20 pieces ಟು ಗೋ ಮಹಾಜನಗಳೇ. ಇದಾದಮೇಲೆ ಐ ಆಮ್ ನಾಟ್ ರೀಸ್ಟಾಕಿಂಗ್ ಇಟ್, ಯಾಕಂದರೆ ಶ್ರುನೀಕ್ ಬೈ ಶ್ರುತಿಯಲ್ಲಿ ಬರುವ ಎಲ್ಲ ಪ್ರಾಡಕ್ಟ್ಸ್ ಆರ್ ಯುನೀಕ್. ಒಂದು ಕಾಸ್ಮಿಕ್ ವಿಂಡೋ ಅಲ್ಲಿ ನಾವು ಎನರ್ಜೈಸ್ ಮಾಡ್ತೀವಿ. ಸೊ ಮತ್ತೆ ಬೇಕು ಅಂದರೆ ಗೊತ್ತಿಲ್ಲ, ಸಿಗತ್ತೋ ಇಲ್ವೋ ಅಂತ ನನಗೂ ಗೊತ್ತಿಲ್ಲ. ಇಲ್ಲಿಗೆ ನಿಮ್ಮ ಮಾತುಕತೆ ಈ ವಾರ ಮುಕ್ತಾಯವಾಗಿದೆ. ಸೊ ಈ ಫ್ರೀಕ್ವೆನ್ಸಿ ಮರು ಜೋಡಣೆ ಆಗಬೇಕು ಅಂತ ಇದ್ದರೆ ನಾವು ಮತ್ತೆ ಶ್ರೀನಿವಾಸಲ್ಲಿ ಭೇಟಿ ಮಾಡೋಣ. ಅಲ್ಲಿನವರೆಗೂ ಟೇಕ್ ಗುಡ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟುಮಾರೋ 26062026 ಹೇಳಿರೋ ಕೆಲಸಗಳನ್ನ ಮಾಡಿ. ಅರ್ಥ ಆಯ್ತಾ? ಆಮೇಲೆ ಬಂದು ಅಯ್ಯೋ ಮೇಡಮ್ ಮಿಸ್ ಆಗೋಯ್ತು ಅಂತ ಕಣ್ಣೀರು ಹಾಕ್ಬಿಡಿಪಾ, ಕಣ್ಣೀರು ಹಾಕ್ಬಿಡಿ. Shri